ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಜಯ ಕರ್ನಾಟಕ ರವಿ. ಇವತ್ತೇನಪ್ಪ ಅಂದರೆ ಎಲ್ಲರ ಮನೆಯಲ್ಲೂ ಪ್ರತಿಯೊಬ್ಬರ ಮನೆಯಲ್ಲೂ ಬಿಸಿನೀರು ಕಾಯಿಸ್ಕೊಳ್ಳಿಕ್ಕೋಸ್ಕರ ಕುಡಿಯೋ ನೀರಿಗೆ ಬಿಸಿನೀರು ಕಾಯಿಸ್ಕೊಳ್ಳಿಕ್ಕೋಸ್ಕರ ಕೆಟಲ್ ಯೂಸ್ ಮಾಡ್ತಾರೆ. ಎಲೆಕ್ಟ್ರಿಕಲ್ ಕೆಟಲ್, ಓಕೆನಾ. ಜಗ್ಗು, ಬಿಸಿನೀರು ಕಾಯಿಸುವ ಜಗ್ ಅಲ್ವಾ. ಪ್ರತಿ ಮನೆಯಲ್ಲೂ 99% ಇವಾಗಿನ ಇತ್ತೀಚಿನಲ್ಲಿ ಚಳಿಗಾಲದಲ್ಲಿ ತುಂಬ ಹೆಚ್ಚಾಗಿ ಯೂಸ್ ಆಗುವಂಥ ಬಿಸಿನೀರು ಕಾಯಿಸುವಂಥ ಎಲೆಕ್ಟ್ರಿಕಲ್ ಕೆಟಲ್ ಇದು. ಎಷ್ಟೊಂದು ತುಂಬ ಜನ ಯೂಸ್ ಮಾಡ್ತಾ ಇರ್ತಾರೆ. ಬಟ್ ತುಂಬ ಜನಕ್ಕೆ ಶಾಕು ಹೊಡೆದಿರುತ್ತೆ. ಆಮೇಲೆ ಬೇಗ ಕಂಪ್ಲೇಂಟ್ ಬಂದುಬಿಡುತ್ತೆ. ಏನೋ ವಾರಂಟಿ ಇರೋವರೆಗೂ ಓಕೆ ನಡೆಯುತ್ತೆ. ವಾರಂಟಿ ಮುಗಿದ ಮೇಲೆ ಸುಮ್ಮನೆ ನಿಮಗೆ ಹೊಸ ತೊಗೊಂಬಿಡ್ಬೋದು, ಅಷ್ಟು ಖರ್ಚು ಬಂದುಬಿಡುತ್ತೆ. ಅದಕ್ಕೆ ಏನು ಮಾಡಬೇಕು, ಇದನ್ನು ಹೇಗೆ ಯೂಸ್ ಮಾಡಬೇಕು, ಕೆಟಲ್ ಅನ್ನೋದನ್ನು ಹೇಗೆ ಯೂಸ್ ಮಾಡಬೇಕು, ನಾವು ಹೇಗೆ ಅದನ್ನು ಸೇಫ್ಟಿಯಾಗಿ ಯೂಸ್ ಮಾಡಬೇಕು, ಏನೇನು ಇದ್ರ ಬಗ್ಗೆ ಇದೆ ಅನ್ನೋದನ್ನು ನಿಮಗೆ ತಿಳಿಸ್ಕೊಡ್ತೀನಿ. ದಯವಿಟ್ಟು ಈ ವಿಡಿಯೋನ ಪೂರ್ತಿ ನೋಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನನ್ನು ಹೊಡೀರಿ. ಸ್ವಲ್ಪ ಹಿಂಗೆ ನೋಡು, ಅದ್ಯಾಕೆ ಹಿಂಗೆ ನೋಡ್ತೀಯ? ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು? ಐಕಾನನ್ನು ಹೊಡೀರಿ, ಸಪೋರ್ಟ್ ಮಾಡಿ. ದಯವಿಟ್ಟು ಹೆಚ್ಚಾಗಿ ಶೇರ್ ಮಾಡಿ, ನೀವು ಸಪೋರ್ಟ್ ಮಾಡಿ. ನಾನು ನಿಮ್ಮನೆ ಮನೆ ಹುಡುಗ, ನನ್ನ ಮೇಲೆ ಹಣೆ ಇಟ್ಟು ಕನ್ನಡಿಗರನ್ನ ಬೆಳೆಸಿ. ಕನ್ನಡಿಗರನ್ನೇ ಬೆಳೆಸಲಿಲ್ಲ ಅಂದರೆ ಇನ್ಯಾರನ್ನು ಬೆಳೆಸ್ತೀರಾ ಅಲ್ವಾ? ಬೆಳೆಸ್ತೀರಾ ಅಂತ ನಂಬಿದ್ದೀನಿ. ದಯವಿಟ್ಟು ನಮ್ಮನ್ನ ಬೆಳೆಸಿ. ಇವತ್ತೇನಪ್ಪ ಅಂದರೆ ಮ್ಯಾಟ್ರು ಕೆಟಲ್ ಅಲ್ವಾ, ಎಲೆಕ್ಟ್ರಿಕಲ್ ಕೆಟಲ್ಲು. ಇದು ಸ್ವಿಚ್ ಬರುತ್ತೆ, ಇದರದ್ದು ಪವರ್ ಕಾರ್ಡ್, ಇದು ಪವರ್ ಕಾರ್ಡ್ ಸಪ್ಲೈ. ಇದು ಒಂದು ಅಡಾಪ್ಟ್ರು, ಥರ್ಮೋಸ್ಟಾಟ್ರ್ ಅಂತೀವಿ ನಾವು ಇದನ್ನು. ಈ ಥರ ಇರುತ್ತೆ, ಇಷ್ಟಿರುತ್ತೆ. ಆಮೇಲೆ ನೋಡಿ ಒಳಗಡೆ ಇದು 1.5 ಲೀಟರ್ ಇದು ನೋಡಿ, ಮೂತಿ ಇಲ್ಲಿದೆ ನೋಡಿ. ಇದು ಆ್ಯಕ್ಚುಲಿ ನೀವು ಕೆಲವ್ರು ಏನು ಮಾಡ್ತೀರಾ ಅಂದರೆ, ಫುಲ್ ಇದೆಲ್ಲ ಫುಲ್ ಹಾಕಬೇಕು ಅಂದ್ಬಿಟ್ಟು ಏನು ಮಾಡ್ತೀರಾ ಕೆಲವ್ರು, ನೀವು ತುಂಬಿಡ್ತೀರಾ. ಇಷ್ಟೊಂದು ನೀರು ತುಂಬಿಟ್ರೆ ಏನಾಗುತ್ತೆ, ಅದು ಕುದ್ದಿ ಇಮಿಡಿಯೇಟ್ ಆಗುತ್ತೆ. ಕೆಲವರು ಹಂಗೆ ಹಾಕ್ಬಿಟ್ಟು ಹೊಂಟೋಗ್ತೀರಾ. ಬಟ್ ಹಂಗೆ ಹೇಳ್ತೀನಿ, ನಾನು ಮುಂದೆ ಹೇಳ್ತೀನಿ ಏನು ಮಾಡಬೇಕು ಅಂತ. ಆಮೇಲೆ ಫಸ್ಟ್ ಆಫ್ ಆಲ್ ನಿಮ್ಗೆ ಫಸ್ಟ್ ಹೇಳ್ತಾ ಇದ್ದೀನಿ, ನೀರು ಎಷ್ಟು ಹಾಕಬೇಕು ಕ್ವಾಂಟಿಟಿ ನೋಡಿ. ಇದು 1.5 ಲೀಟ್ರ್ ಸ್ಟೋರೇಜ್ ಕೆಪಾಸಿಟಿ ಇದೆ. ಬಟ್ ನೀವು ನೀರು, ಈ ಮೌತ್ ಇದೆ ನೋಡಿ, ಇದು ಈ ಮೂತಿ ಇಷ್ಟನ್ನು ಯೂಸ್ ಮಾಡಿ ಸಾಕು. ಏನಕ್ಕಪ್ಪ ಅಂದರೆ, ಬನ್ನಿ ತೋರಿಸಿ ಒಳಗಡೆ. ಇಲ್ಲಿ ಗ್ಯಾಪ್ ಇರುತ್ತೆ, ಇಲ್ಲಿ ಏನಾದರೂ ಹೊಡೆದಾಗ ನೀರೆಲ್ಲ ಹೋಗಿ ಏನಾಗುತ್ತೆ, ಈ ಮುಚ್ಚಳದಿಂದ ಇದರೊಳಗಡೆ ಸೋರ್ಕೊಂಡು ಈ ಸ್ವಿಚ್ ಇರುತ್ತಲ್ಲ, ಈ ಸ್ವಿಚ್ಚು ರಸ್ಟ್ ಹಿಡಿಯುತ್ತೆ. ರಸ್ಟ್ ಹಿಡಿದಾಗ ವರ್ಕ್ ಮಾಡಲ್ಲ, ಪ್ರಾಬ್ಲಮ್ ಬರುತ್ತೆ, ಜಾಸ್ತಿ ಪ್ರಾಬ್ಲಮ್ ಬರುತ್ತೆ, ಇಲ್ಲ ಶಾರ್ಟ್ ಆಗುತ್ತೆ. ಅದಕ್ಕೆ ನೀವೇನು ಮಾಡಬೇಕು, ಈ ಮೌತ್ ಇದೆಯಲ್ಲ, ಈ ಮೌತ್ ಲೆವೆಲ್ಗೆ ನೀವು ನೀರು ಹಾಕ್ಕೊಂಡು ಯೂಸ್ ಮಾಡಿ ಸಾಕು, ಜಾಸ್ತಿ ಹಾಕಬೇಡಿ. ಫಸ್ಟ್ ಆಯಿತು. ಸೆಕೆಂಡ್ ಏನಪ್ಪ ಅಂತ ಹೇಳಿದ್ರೆ, ಸೆಕೆಂಡ್ ಏನು ಹೇಳಿದ್ದು? ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ, ನೀನು ಸೆಕೆಂಡ್ ಏನಪ್ಪ ಅಂದರೆ, ಇದನ್ನು ತೊಳಿಬೇಡಿ, ನೀರು ಹಾಕ್ಬಿಟ್ಟು ತೊಳಿಬೇಡಿ. ತೊಳೆದ್ರೆ ಏನಾಗುತ್ತೆ, ಬೇಗ ಹಾಳಾಗುತ್ತೆ. ಒಳಗಡೆ ನೋಡಿ, ಇದ್ರೊಳಗಡೆ ಹೋದಾಗ ಈ ಥರ್ಮೋಸ್ಟಾಟ್ರು ಸುಟ್ಟೋಗ್ಬಿಡುತ್ತೆ. ಅದಕ್ಕೆ ನೀವು ಇದನ್ನು ಜಾಸ್ತಿ ತೊಳಿಬಾರ್ದು. ಮೇಯ್ನು ನೀರು ಕ್ವಾಂಟಿಟಿ ಮತ್ತು ವಾಶ್ ಮಾಡಬಾರ್ದು, ಬರೀ ಒಳಗಡೆ ತೊಳ್ಕೊಳ್ಳಿ, ಮೇಲೆಲ್ಲ ತೊಳಿಲೇಬಾರ್ದು. ಆಮೇಲೆ ಇಮ್ಮಿಡಿಯೇಟ್ ಕಾಯುತ್ತೆ, 5 ನಿಮಿಷನೂ ಬೇಕಾಗಿಲ್ಲ, ನಿಮ್ಮ ಕಣ್ಣು ಮುಂದೆನೇ ನಿಂತ್ಕೊಂಡು ಬೇಗ ಕಾಯ್ದುಬಿಡುತ್ತೆ. ಇಮ್ಮಿಡಿಯೇಟು ಆಫ್ ಮಾಡ್ಕೊಂಡು ಎತ್ಬಿಡಿ. ಕೆಲವ್ರು ಏನು ಮಾಡ್ತೀರಾ, ಅದೇ ಆಫ್ ಆಗಲಿ ಅಂತ ಆನ್ ಮಾಡಿ ಬಿಟ್ಬಿಡ್ತೀರಾ. ಅದೇ ಆನ್ ಮಾಡಿಬಿಟ್ಟಾಗ ಏನಾಗುತ್ತೆ, ಕಾಯುತ್ತೆ, ತಣ್ಣಗಾಗುತ್ತೆ. ಅವಾಗೇನಾಗುತ್ತೆ, ಥರ್ಮೋಸ್ಟಾಟ್ರು ಸ್ವಿಚ್ಚು ಎಲ್ಲ ಹಾಳಾಗೋಗ್ಬಿಡುತ್ತೆ. ಅದಕ್ಕೋಸ್ಕರ ನೀವೇನು ಇಮ್ಮಿಡಿಯೇಟ್ ಕಾಯುತ್ತದು, ಅಷ್ಟು ತನಕ ವೆಯ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಬೇಗನೆ ತೆಗೆದುಬಿಡಿ, ಇಮ್ಮಿಡಿಯೇಟ್ ಅಲ್ಲೇ ನಿಂತ್ಕೊಳ್ಳಿ, ಅಲ್ಲೇ ಕಾಯಿಸ್ಕೊಳ್ಳಿ, ಯೂಸ್ ಮಾಡ್ಕೊಳ್ಳಿ. ಕೆಲವರು ಇಲ್ಲಿ ಆನ್ ಮಾಡಿಬಿಟ್ಟು ಹೋಗಿ ಧಾರಾವಾಹಿ ನೋಡ್ತಾ ಇರ್ತೀರಾ. ದಯವಿಟ್ಟು ಆ ಕೆಲಸ ಮಾಡಬೇಡಿ, ಮೊಬೈಲ್ ಇಟ್ಕೊತೀರಾ. ಇವೆಲ್ಲ ಎಲೆಕ್ಟ್ರಿಕಲ್ ಐಟಮು, ಏನಾದರೂ ಹೆಚ್ಚು ಕಮ್ಮಿ ಆದರೆ ಶಾಕ್ ಹೊಡಿಯುತ್ತೆ. ಹುಷಾರಾಗಿ ನೋಡಿ ಯೂಸ್ ಮಾಡಿ. ಇಷ್ಟೇ ಸ್ನೇಹಿತರೆ, ಇದು ಸಣ್ಣದು ವಿಡಿಯೋ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ. ಇಷ್ಟೇ, ಬಾಯ್.